ಆಡಿಷನ್ ಕೊಡಕ್ ಬಂದಿದ್ಯಾ? ನಿನಗೆ ಏನು ಬರುತ್ತೆ ಅಂತ ಬಂದಿದ್ಯಮ್ಮ? ನನ್ ನೋಡಮ್ಮ, ನಾನು ಸಿನಿಮಾ ಡೈರೆಕ್ಟರ್. ಕೇಳಿಸ್ಕೋ. ಅಲ್ಲಿ ನಿಮ್ ತಮ್ಮ ಒಂದು ಡೈಲಾಗ್ ಹೇಳಕ್ ಬರಲಿಲ್ಲ. ನಾನು ಇನ್ನೊಂದು ಡೈಲಾಗ್ ಹೇಳ್ಕೊಡ್ತೀನಿ. ಹಾ ಹೇಳು. ನೀನ್ ಯಾವ್ರಿಗೆ ಗೊತ್ತು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಬಿಟ್ಟು ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅದರ ವಿತರ ಮೊದಲ ಪಾತಾಳಗಳನ್ನು ಪಾದದಲ್ಲಿ ತುಳಿಯುತ್ತ ಪರಾಕ್ರಮಶಾಲಿ. ಅದು ಇಟ್ಟರೆ ಬೆರೆಯುವುದು ಭೂಮಿ, ಕೈ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಹೆಕ್ಕಷ್ಟಿದ್ದಂತ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳೆಸಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಲ್ಲಿ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದ್ದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸುರಕ್ಷಿತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ, ಅದಾವ ಶಕ್ತಿ ನನ್ನ ಪುಟ್ಟನನ್ನು ಶಸ್ತ್ರವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ಸಾವು ಬರುವಂತೆ ತಡೆದಿದೆ. ಅವನೇ ಆ ನನ್ನ ಕುಲವೇರಿಯ ಹರಿಯಲಿಕ್ಕಿಲ್ಲ ಕಾರಣ. ಎಳೆಯೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆ ಕೆಡಿಸಿ ಮನಮಂದಂತೆ ಆಡಿಸುತ್ತಿರುವೆಯಾ? ನನಗೆ ಪೌರನಷ್ಟು ಸಿಗ್ತಾರೆ, ಪರಮ ಪುರುಷೋತ್ತಮ ನೀನಾಗಿದ್ದರೆ, ನನ್ನಂತ ನಿಜವಾದ ಹೆಣ್ಣು ನೀನಾಗಿದ್ದರೆ ಹಾ ಬಂದು ನನ್ನ ಎದುರು ನಿನ್ನ ಉದರವನ್ನು ಬಗೆದು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪನೇ ಅಲ್ಲ. ಬಡಿ ಸಾವಯವ ಮಂದಿ. ಈಗ ಇದನ್ನ ಏನ್ ಮಾಡ್ಬೇಕು? ನೀನೇ ಮಾಡಿ ಶಂಕ, ಎರಡು ಹಲ್ಗಿ ತಗರಿ ಊರು ತುಂಬ ಹೋಗ್ಬೇಕು. ನಾನೇ ಮಾಡಿ ಶಂಕ ನಮ್ಮ ಮಗ. ನೀನು ಹೇಳ್ಬೇಕಾ? ಹೇಳು. ನಾನು ಯಾರು? ನಮ್ಮಪ್ಪ. ನಾನು ಯಾರು? ನಾನು ಯಾರು? ಓ ದೆವ್ವ. ನಾನಾರು? ನಾನು ಹೇಳು. ನಾನು ಎಳಿಸು. ನಾವು 9. ಹಾಗಾಗಿ ಕೋಡಿ ಅವ ತಾಯಿ, ನಿಮ್ ಕಾದಾರಕ್ಕೂ ನಿಮಗೂ ದೊಡ್ಡದೊಂದು ನಮಸ್ಕಾರ. ನನಗಾದ್ರೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಕ್ ಬರ್ತಾ ನಿಂಗೆ? ಪಕ್ಕ ಪಕ್ಕದಲ್ಲ ಏನು ಮಾಡ್ತೀನಿ. ಚೆನ್ನಾಗ್ ಮಾಡ್ಬೇಕು. ಹಾಕು ನೀನು. ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಐತಿ ನೋಡ್ರ? ಡಿ ಬಾಸ್ ಫ್ಯಾನ್ಸು ಸಿಕ್ಕಾಪಟ್ಟಿದ್ದಾರೆ. ಓಕೆನಾ ಅಣ್ಣ? ಜೋಶ್ ಆಗಿ ಸಾಂಗ್ ಹಾಕ.